ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವ ಶಕ್ತಿಶಾಲಿ ಪಠಣ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ವ್ಯಕ್ತಿಯು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಆದರೆ ಹನುಮಾನ್ ಚಾಲೀಸವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ರೀತಿ ನೀತಿಗಳಿವೆ. ಅದರಂತೆಯೇ ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಮಾತ್ರ ಅದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ. ಸಂಕಲ್ಪವನ್ನು ತೆಗೆದುಕೊಂಡು ಹನುಮಾನ್ ಚಾಲೀಸವನ್ನು 100 ಅಥವಾ 108 ಬಾರಿ ಪಠಿಸುವುದರಿಂದ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. 100 ಅಥವಾ 108 ಬಾರಿಯಲ್ಲದೆ 300 ಬಾರಿ ಕೂಡ ಹನುಮಾನ್ ಚಾಲೀಸವನ್ನು ಪಠಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ ನಿಮಗೆ ದೆವ್ವ ಅಥವಾ ಬ್ರಹ್ಮ ರಾಕ್ಷಸದಂತಹ ನಕಾರಾತ್ಮಕತೆಯ ನಿಮ್ಮ ಮನೆಯಲ್ಲಿ ಇದೆ ಎಂಬುದು ನಿಮಗೆ ಅನಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ನೀವು ಒಂದು ಶನಿವಾರದ ದಿನದಂದು ಶುದ್ಧರಾಗಿ ಕುಳಿತು ಸಂಕಲ್ಪವನ್ನು ತೆಗೆದುಕೊಂಡು 300 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಕೌಟುಂಬಿಕ ಕಲಹಗಳಾಗಿರಬಹುದು, ಮನೆಯಲ್ಲಿ ಗಲಾಟೆಗಳಾಗಿರಬಹುದು ಪದೇ ಪದೇ ನಡೆಯುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಯಾವುದೇ ವಾರದ ಒಂದು ಮಂಗಳವಾರದಂದು 300 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸುವುದಾಗಿ ಪ್ರತಿಜ್ಞೆಯನ್ನು ಅಥವಾ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಅದು ಅಪೂರ್ಣವಾಗುತ್ತಿದ್ದರೆ, ಆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಅಂತಹ ಸಮಯದಲ್ಲಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು 300 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸುವುದು ಉತ್ತಮ. 300 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿ ನಿಮ್ಮೊಂದಿಗೆ ಇದ್ದಾರೆ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡಲು ಪ್ರಾರಂಭವಾಗುತ್ತದೆ. ನಿಮ್ಮೊಳಗಿನ ಆತಂಕ, ಭಯ, ಒತ್ತಡ ಮತ್ತು ಅಶಾಂತಿ ತಕ್ಷಣವೇ ದೂರವಾಗುವುದು. ಹನುಮಾನ್ ಚಾಲೀಸ ಪಠಿಸುವುದಕ್ಕೂ ಮುನ್ನ ಒಂದು ಮಣೆ ಅಥವಾ ಇನ್ನಾವುದೋ ಪೂಜಾ ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋವನ್ನಿಟ್ಟು ಅವರನ್ನು ಪೂಜೆಗೆ ಆಹ್ವಾನಿಸಬೇಕು. ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಬೇಕು. ನಂತರ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು.